ಚಿನ್ನಯ್ಯನ ಪ್ರತಿ ನಡೆಯನ್ನು ಕೂಡ ಬುರುಡೆ ಗ್ಯಾಂಗ್ ರೆಕಾರ್ಡ್ ಅನ್ನ ಮಾಡಿಕೊಂಡಿತ್ತು. ಬುರುಡೆ ಗ್ಯಾಂಗ್ ಬಳಿ ಇದ್ದಂತೆ 25ಕ್ಕೂ ಅಧಿಕ ವಿಡಿಯೋ ರೆಕಾರ್ಡ್. ಚಿನ್ನಯ್ಯ ಬಂದಾಗಿನಿಂದ ಪ್ರತಿ ನಡೆಯೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಅದು ಬೇರೆ ಬೇರೆ ಹಂತದಲ್ಲಿ ಆತನ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವಂತಹ ತಂಡ. ಚಿನ್ನಯ್ಯ ಉಲ್ಟಾ ಮಾಡಿದ್ ಬಿಟ್ರೆ ಏನ್ ಮಾಡ್ಬೇಕು, ಅದಕ್ಕೆ ಈಗಲೇ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮೊದಲೇ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಕೊಂಡು ಇಟ್ಕೊಂಡಿದ್ರಂತೆ ಈ ತಿಮರೋಡಿ ಗ್ಯಾಂಗ್. ಚಿನ್ನಯ್ಯ ಉಲ್ಟಾ ಹೊಡೆಯುವ ಸಾಧ್ಯತೆಗಳು ಇತ್ತು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಕೊಳ್ಳೇಗಾಲದಿಂದ ಧರ್ಮಸ್ಥಳದವರೆಗೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಬುರುಡೆ ಮಣ್ಣಿನಿಂದ ತೆಗೆಯುವ ಮೊದಲು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಬುರುಡೆ ತೆಗೆದ ಸ್ಥಳದ ಬಗ್ಗೆ ಕೂಡ ವಿಡಿಯೋ ಚಿತ್ರೀಕರಣವನ್ನ ಮಾಡಿಕೊಂಡಿದ್ದಾರಂತೆ. ಪೊಲೀಸರಿಗೆ ದೂರು ಕೊಟ್ಟಾಗ ಜಡ್ಜ್ ಮುಂದೆ ಹೇಳಿಕೆ ನೀಡುವಾಗ ಸಮಾಧಿ ಉತ್ಖನನ ನಡೆದ ಪ್ರತಿದಿನದ ಮಾಹಿತಿಯೂ ಕೂಡ ರೆಕಾರ್ಡ್ ಅನ್ನ ಮಾಡಿಟ್ಕೊಂಡಿದ್ದಾರೆ. ಕೊಳ್ಳೇಗಾಲದಿಂದ ಧರ್ಮಸ್ಥಳದವರೆಗೆ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಬುರುಡೆ ಮಣ್ಣಿನಿಂದ ತೆಗೆಯುವ ಮೊದಲು ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಬುರುಡೆ ತೆಗೆದ ಸ್ಥಳದ ಬಗ್ಗೆ ಕೂಡ ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಂಡಿದ್ದಾರಂತೆ ಈ ತಿಮರೋಡಿ ಗ್ಯಾಂಗ್. ಇನ್ನು ಚಿನ್ನಯ್ಯನನ್ನ ಬಲಿಪಶು ಮಾಡಲು ಬುರುಡೆ ಗ್ಯಾಂಗ್ ಪ್ಲಾನ್ ಅನ್ನ ಮಾಡಿಕೊಂಡಿತ್ತಂತೆ. ದಾಖಲೆಗಳನ್ನ ರಿಲೀಸ್ ಮಾಡುವ ಮೂಲಕ ಸೇಫ್ ಗೇಮ್ ಮಾಡ್ತಿದ್ದಾರೆ. ಚಿನ್ನಯ್ಯನೇ ಷಡ್ಯಂತ್ರದ ರುವಾರಿ ಅಂತ ಬಿಂಬಿಸುವ ಪ್ಲಾನ್ ಅನ್ನ ತಿಮರೋಡಿ ಗ್ಯಾಂಗ್ ಮಾಡ್ಕೊಂಡಿದ್ದಂತೆ. ಚಿನ್ನಯ್ಯ ಉಲ್ಟಾ ಹೊಡೆದ್ರೆ ವಿಡಿಯೋ ರಿಲೀಸ್ ಕೂಡ ಸಿದ್ಧತೆ ಮಾಡಿಕೊಂಡಿದ್ರು. ವಿಡಿಯೋ ರಿಲೀಸ್ ಮಾಡಿ ತಾವು ಸೇಫ್ ಆಗ್ಬಿಡೋಣ ಅಂತೇಳಿ ರಣತಂತ್ರವನ್ನ ಹೆಣೆದಿದ್ರಂತೆ ಈ ತಿಮರೋಡಿ ಗ್ಯಾಂಗ್. ಬುರುಡೆ ಮಣ್ಣಿನಿಂದ ತೆಗೆದಿದ್ದೇ ಸುಳ್ಳು ಎಂಬ ವಿಚಾರ. ಆ ತಲೆಬುರುಡೆಯನ್ನ ತೆಗೆದ ಸ್ಥಳದಲ್ಲೂ ಕೂಡ ಗ್ಯಾಂಗ್ ವಿಡಿಯೋವನ್ನ ಮಾಡಿಕೊಂಡಿದ್ದಾರಂತೆ. ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ಇದುವರೆಗೂ ಸ್ಥಳ ಪರಿಶೀಲನೆ ನಡೆಸದೇ ಇರುವಂತಹ ಎಸ್ಐಟಿ ತನಿಖಾ ತಂಡ. ಬುರುಡೆನೇ ಸುಳ್ಳು ಎಂಬ ಆರೋಪಕ್ಕೆ ಸಾಕ್ಷಿ ಇಟ್ಟುಕೊಂಡಿದ್ದಂತೆ ಗ್ಯಾಂಗ್. ಆ ಗ್ಯಾಂಗ್ ಸಾಕ್ಷಿಯನ್ನ ಇಟ್ಟುಕೊಂಡಿದೆ. ನೋಡಿ, ಇದೇ ಬುರುಡೆ, ತಲೆ ಬುರುಡೆ. ಚಿನ್ನಯ್ಯನ ಪ್ರತಿ ನಡೆಯನ್ನು ಕೂಡ ಬುರುಡೆ ಗ್ಯಾಂಗ್ ರೆಕಾರ್ಡ್ ಅನ್ನ ಮಾಡಿಕೊಂಡಿತ್ತು. ಬುರುಡೆ ಗ್ಯಾಂಗ್ ಬಳಿ ಇದ್ದಂತೆ 25ಕ್ಕೂ ಅಧಿಕ ವಿಡಿಯೋ ರೆಕಾರ್ಡ್. ಚಿನ್ನಯ್ಯ ಬಂದಾಗಿನಿಂದ ಪ್ರತಿ ನಡೆಯೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಅದು ಬೇರೆ ಬೇರೆ ಹಂತದಲ್ಲಿ ಆತನ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವಂತಹ ತಂಡ. ಚಿನ್ನಯ್ಯ ಉಲ್ಟಾ ಮಾಡಿದ್ ಬಿಟ್ರೆ ಏನ್ ಮಾಡ್ಬೇಕು, ಅದಕ್ಕೆ ಈಗಲೇ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮೊದಲೇ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಕೊಂಡು ಇಟ್ಕೊಂಡಿದ್ರಂತೆ ಈ ತಿಮರೋಡಿ ಗ್ಯಾಂಗ್. ಚಿನ್ನಯ್ಯ ಉಲ್ಟಾ ಹೊಡೆಯುವ ಸಾಧ್ಯತೆಗಳು ಇತ್ತು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಕೊಳ್ಳೇಗಾಲದಿಂದ ಧರ್ಮಸ್ಥಳದವರೆಗೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಬುರುಡೆ ಮಣ್ಣಿನಿಂದ ತೆಗೆಯುವ ಮೊದಲು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಬುರುಡೆ ತೆಗೆದ ಸ್ಥಳದ ಬಗ್ಗೆ ಕೂಡ ವಿಡಿಯೋ ಚಿತ್ರೀಕರಣವನ್ನ ಮಾಡಿಕೊಂಡಿದ್ದಾರಂತೆ. ಪೊಲೀಸರಿಗೆ ದೂರು ಕೊಟ್ಟಾಗ ಜಡ್ಜ್ ಮುಂದೆ ಹೇಳಿಕೆ ನೀಡುವಾಗ ಸಮಾಧಿ ಉತ್ಖನನ ನಡೆದ ಪ್ರತಿದಿನದ ಮಾಹಿತಿಯೂ ಕೂಡ ರೆಕಾರ್ಡ್ ಅನ್ನ ಮಾಡಿಟ್ಕೊಂಡಿದ್ದಾರೆ. ಕೊಳ್ಳೇಗಾಲದಿಂದ ಧರ್ಮಸ್ಥಳದವರೆಗೆ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಬುರುಡೆ ಮಣ್ಣಿನಿಂದ ತೆಗೆಯುವ ಮೊದಲು ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಬುರುಡೆ ತೆಗೆದ ಸ್ಥಳದ ಬಗ್ಗೆ ಕೂಡ ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಂಡಿದ್ದಾರಂತೆ ಈ ತಿಮರೋಡಿ ಗ್ಯಾಂಗ್. ಇನ್ನು ಚಿನ್ನಯ್ಯನನ್ನ ಬಲಿಪಶು ಮಾಡಲು ಬುರುಡೆ ಗ್ಯಾಂಗ್ ಪ್ಲಾನ್ ಅನ್ನ ಮಾಡಿಕೊಂಡಿತ್ತಂತೆ. ದಾಖಲೆಗಳನ್ನ ರಿಲೀಸ್ ಮಾಡುವ ಮೂಲಕ ಸೇಫ್ ಗೇಮ್ ಮಾಡ್ತಿದ್ದಾರೆ. ಚಿನ್ನಯ್ಯನೇ ಷಡ್ಯಂತ್ರದ ರುವಾರಿ ಅಂತ ಬಿಂಬಿಸುವ ಪ್ಲಾನ್ ಅನ್ನ ತಿಮರೋಡಿ ಗ್ಯಾಂಗ್ ಮಾಡಿಕೊಂಡಿದ್ದಂತೆ. ಚಿನ್ನಯ್ಯ ಉಲ್ಟಾ ಹೊಡೆದ್ರೆ ವಿಡಿಯೋ ರಿಲೀಸ್ ಕೂಡ ಸಿದ್ಧತೆ ಮಾಡಿಕೊಂಡಿದ್ರು. ವಿಡಿಯೋ ರಿಲೀಸ್ ಮಾಡಿ ತಾವು ಸೇಫ್ ಆಗ್ಬಿಡೋಣ ಅಂತೇಳಿ
ರಣತಂತ್ರವನ್ನ ಹೆಣೆದಿದ್ರಂತೆ ಈ ತಿಮರೋಡಿ ಗ್ಯಾಂಗ್. ಬುರುಡೆ ಮಣ್ಣಿನಿಂದ ತೆಗೆದಿದ್ದೇ ಸುಳ್ಳು ಎಂಬ ವಿಚಾರ. ಆ ತಲೆಬುರುಡೆಯನ್ನ ತೆಗೆದ ಸ್ಥಳದಲ್ಲೂ ಕೂಡ ಗ್ಯಾಂಗ್ ವಿಡಿಯೋವನ್ನ ಮಾಡಿಕೊಂಡಿದ್ದಾರಂತೆ. ಚಿಹ್ನೆಯನ್ನ ಕರೆದುಕೊಂಡು ಹೋಗಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ಇದುವರೆಗೂ ಸ್ಥಳ ಪರಿಶೀಲನೆ ನಡೆಸದೇ ಇರುವಂತಹ ಎಸ್ಐಟಿ ತನಿಖಾ ತಂಡ. ಬುರುಡೆನೇ ಸುಳ್ಳು ಎಂಬ ಆರೋಪಕ್ಕೆ ಸಾಕ್ಷಿ ಇಟ್ಟುಕೊಂಡಿದ್ದಂತೆ ಗ್ಯಾಂಗ್. ಆ ಗ್ಯಾಂಗ್ ಸಾಕ್ಷಿಯನ್ನ ಇಟ್ಟುಕೊಂಡಿದೆ. ನೋಡಿ, ಇದೇ ಬುರುಡೆ, ತಲೆ ಬುರುಡೆ. ಚಿನ್ನಯ್ಯನ ಪ್ರತಿ ನಡೆಯನ್ನು ಕೂಡ ಬುರುಡೆ ಗ್ಯಾಂಗ್ ರೆಕಾರ್ಡ್ ಅನ್ನ ಮಾಡಿಕೊಂಡಿತ್ತು. ಬುರುಡೆ ಗ್ಯಾಂಗ್ ಬಳಿ ಇದ್ದಂತೆ 25ಕ್ಕೂ ಅಧಿಕ ವಿಡಿಯೋ ರೆಕಾರ್ಡ್. ಚಿನ್ನಯ್ಯ ಬಂದಾಗಿನಿಂದ ಪ್ರತಿ ನಡೆಯೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಅದು ಬೇರೆ ಬೇರೆ ಹಂತದಲ್ಲಿ ಆತನ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವಂತಹ ತಂಡ. ಚಿನ್ನಯ್ಯ ಉಲ್ಟಾ ಮಾಡಿದ್ ಬಿಟ್ರೆ ಏನ್ ಮಾಡಬೇಕು, ಅದಕ್ಕೆ ಈಗಲೇ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮೊದಲೇ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಕೊಂಡು ಇಟ್ಕೊಂಡಿದ್ರಂತೆ ಈ ತಿಮರೋಡಿ ಗ್ಯಾಂಗ್. ಚಿನ್ನಯ್ಯ ಉಲ್ಟಾ ಹೊಡೆಯುವ ಸಾಧ್ಯತೆಗಳು ಇತ್ತು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಕೊಳ್ಳೇಗಾಲದಿಂದ ಧರ್ಮಸ್ಥಳದವರೆಗೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಬುರುಡೆ ಮಣ್ಣಿನಿಂದ ತೆಗೆಯುವ ಮೊದಲು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಬುರುಡೆ ತೆಗೆದ ಸ್ಥಳದ ಬಗ್ಗೆ ಕೂಡ ವಿಡಿಯೋ ಚಿತ್ರೀಕರಣವನ್ನ ಮಾಡಿಕೊಂಡಿದ್ದಾರಂತೆ. ಪೊಲೀಸರಿಗೆ ದೂರು ಕೊಟ್ಟಾಗ ಜಡ್ಜ್ ಮುಂದೆ ಹೇಳಿಕೆ ನೀಡುವಾಗ ಸಮಾಧಿ ಉತ್ಖನನ ನಡೆದ ಪ್ರತಿದಿನದ ಮಾಹಿತಿಯೂ ಕೂಡ ರೆಕಾರ್ಡ್ ಅನ್ನ ಮಾಡಿಟ್ಕೊಂಡಿದ್ದಾರೆ. ಕೊಳ್ಳೇಗಾಲದಿಂದ ಧರ್ಮಸ್ಥಳದವರೆಗೆ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಬುರುಡೆ ಮಣ್ಣಿನಿಂದ ತೆಗೆಯುವ ಮೊದಲು ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಬುರುಡೆ ತೆಗೆದ ಸ್ಥಳದ ಬಗ್ಗೆ ಕೂಡ ವಿಡಿಯೋ ಚಿತ್ರೀಕರಣವನ್ನ ಮಾಡಿಕೊಂಡಿದ್ದಾರಂತೆ ಈ ತಿಮರೋಡಿ ಗ್ಯಾಂಗ್. ಇನ್ನು ಚಿನ್ನಯ್ಯನನ್ನ ಬಲಿಪಶು ಮಾಡಲು ಬುರುಡೆ ಗ್ಯಾಂಗ್ ಪ್ಲಾನ್ ಅನ್ನ ಮಾಡಿಕೊಂಡಿತ್ತಂತೆ. ದಾಖಲೆಗಳನ್ನ ರಿಲೀಸ್ ಮಾಡುವ ಮೂಲಕ ಸೇಫ್ ಗೇನ್ ಮಾಡ್ತಿದ್ದಾರೆ. ಚಿನ್ನಯ್ಯನೇ ಷಡ್ಯಂತ್ರದ ರುಬಾರಿ ಅಂತ ಬಿಂಬಿಸುವ ಪ್ಲಾನ್ ಅನ್ನ ತಿಮರೋಡಿ ಗ್ಯಾಂಗ್ ಮಾಡ್ಕೊಂಡಿದ್ದಂತೆ. ಚಿನ್ನಯ್ಯ ಉಲ್ಟಾ ಹೊಡೆದ್ರೆ ವಿಡಿಯೋ ರಿಲೀಸ್ ಕೂಡ ಸಿದ್ಧತೆ ಮಾಡಿಕೊಂಡಿದ್ರು. ವಿಡಿಯೋ ರಿಲೀಸ್ ಮಾಡಿ ತಾವು ಸೇಫ್ ಆಗ್ಬಿಡೋಣ ಅಂತೇಳಿ ರಣತಂತ್ರವನ್ನ ಹೆಣೆದಿದ್ರಂತೆ ಈ ತಿಮರೋಡಿ ಗ್ಯಾಂಗ್. ಬುರುಡೆ ಮಣ್ಣಿನಿಂದ ತೆಗೆದಿದ್ದೇ ಸುಳ್ಳು ಎಂಬ ವಿಚಾರ. ಆ ತಲೆಬುರುಡೆಯನ್ನ ತೆಗೆದ ಸ್ಥಳದಲ್ಲೂ ಕೂಡ ಗ್ಯಾಂಗ್ ವಿಡಿಯೋವನ್ನ ಮಾಡಿಕೊಂಡಿದ್ದಾರಂತೆ. ಚಿಹ್ನೆಯನ್ನ ಕರೆದುಕೊಂಡು ಹೋಗಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ಇದುವರೆಗೂ ಸ್ಥಳ ಪರಿಶೀಲನೆ ನಡೆಸದೇ ಇರುವಂತಹ ಎಸ್ಐಟಿ ತನಿಖಾ ತಂಡ. ಬುರುಡೆನೇ ಸುಳ್ಳು ಎಂಬ ಆರೋಪಕ್ಕೆ ಸಾಕ್ಷಿ ಇಟ್ಟುಕೊಂಡಿದ್ದಂತೆ ಗ್ಯಾಂಗ್. ಆ ಗ್ಯಾಂಗ್ ಸಾಕ್ಷಿಯನ್ನ ಇಟ್ಟುಕೊಂಡಿದೆ. ನೋಡಿ, ಇದೇ ಬುರುಡೆ, ತಲೆ ಬುರುಡೆ.